ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಬಿತ್ತುವವನ ಸಾಮತೆಯನ್ನು ಹೇಳುತ್ತಿದ್ದಾರೆ. ಕೆಲವು ಬೀಜಗಳು ಹಾದಿಯಲ್ಲಿ, ಬೀದಿಯಲ್ಲಿ, ಕಲ್ಲುಗಳ ಮೇಲೆ, ಮುಳ್ಳು ಪೊದೆಗಳ ಮೇಲೆ ಬೀಳುತ್ತವೆ. ಇವ್ಯಾವುವು ಒಂದು ಫಲವನ್ನು ನೀಡದೆ ನಾಶವಾಗಿ ಬಿಡುತ್ತವೆ. ಹಾಗೂ ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ, ಫಲವತ್ತಾದಂತಹ ಭೂಮಿಯಲ್ಲಿ ಬೀಳುತ್ತದೆ. ಅವು 100ರಷ್ಟು, 60ರಷ್ಟು, 30ರಷ್ಟು ಬೆಳೆಯನ್ನು ಅಥವಾ ಫಲವನ್ನು ನೀಡುತ್ತದೆ. ಪ್ರಿಯರೇ, ನಮ್ಮ ಗಮನ ಈಗ ಈ ಫಲವತ್ತಾದ ಭೂಮಿಯಲ್ಲಿ ಬಿದ್ದಂತಹ ಆ ಬೀಜಗಳ ಮೇಲೆ ಕೊಂಡೊಯ್ಯೋಣ. ಆ ಒಂದು ಫಲವತ್ತಾದ ಭೂಮಿಯಲ್ಲಿ ಬೀಜಗಳು ಬಿದ್ದರೂ ಫಲಗಳು ಒಂದೇ ರೀತಿಯಲ್ಲಿ ಇಲ್ಲ. 100ರಷ್ಟಿದೆ, 60ರಷ್ಟಿದೆ, 30ರಷ್ಟಿದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರನ್ನು ಹಿಂಬಾಲಿಸುವಂತಹ ನಾವು, ದೇವರ ವಾಕ್ಯವನ್ನು ಆಲಿಸುವಂತಹ ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ಆಧ್ಯಾತ್ಮಿಕ ಫಲಗಳನ್ನು ನೀಡುವುದಿಲ್ಲ. ನಮ್ಮಲ್ಲಿ ವ್ಯತ್ಯಾಸಗಳಿರುತ್ತವೆ. ಆದ್ದರಿಂದ ನಾವು ಇತರರೊಂದಿಗೆ 100% ಆಧ್ಯಾತ್ಮಿಕವಾಗಿ ಜೀವಿಸುತ್ತಿರುವಂತಹ, ಅಥವಾ 60 ಇರ್ಬೋದು, 30 ಇರಬಹುದು, ಯಾರು ನಾವು ಕಂಪೇರ್ ಮಾಡುವ ಹಾಗೆ ಇಲ್ಲ. ಬದಲಾಗಿ ನಾವೆಲ್ಲರೂ ನಮ್ಮ ಹೃದಯವನ್ನು ಆ ಫಲವತ್ತಾದ ಭೂಮಿಯಾಗಿಟ್ಟುಕೊಳ್ಳಬೇಕು ಹಾಗೂ ದೇವರ ವಾಕ್ಯವನ್ನು ನಾವು ಸ್ವೀಕರಿಸಬೇಕು. ತದನಂತರ ಆ ಫಲ ಕೊಡುವುದು ದೇವರ ಕೈಯಲ್ಲಿ ನಾವು ಬಿಟ್ಟು ಬಿಡಬೇಕು. ಹೌದು ಪ್ರಿಯರೇ, ಆದ್ದರಿಂದ ಇಂದು ನನಗೂ ನಿಮಗೂ ಇರುವಂತಹ ಸವಾಲು, ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಇತರರೊಂದಿಗೆ ನಾವು ಯಾವುದೇ ರೀತಿಯಾದಂತಹ ಕಂಪ್ಯಾರಿಸನ್ ಮಾಡಬಾರದು. ಇತರರನ್ನು ಕೀಳಾಗಿಯೂ ಸಹ ಕಾಣಬಾರದು, ಅಥವಾ ನಾನು ಆಧ್ಯಾತ್ಮಿಕ ಜೀವನ ನಡೆಸುತ್ತಿದ್ದೇನೆ ಎಂದು ಹಿಗ್ಗಬಾರದು. ಬದಲಾಗಿ ಎಲ್ಲವನ್ನು ಪ್ರಭುವಿನ ಕೈಯಲ್ಲಿ ಬಿಟ್ಟು ನಮ್ಮ ಹೃದಯವನ್ನು ನಾವು ಆ ಒಂದು ಹದವಾದ ಭೂಮಿಯನ್ನಾಗಿ, ಆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬಂದು ನೆಲೆಸಿ ಅದು ಹೇರಳವಾಗಿ ಫಲವನ್ನು ನೀಡಲಿ ಎಂದು ನಮ್ಮ ಹೃದಯವನ್ನು ನಾವು ಹದವಾಗಿ ಅಥವಾ ಸಮೃದ್ಧಿಯಾಗಿ ಇಟ್ಟುಕೊಳ್ಳಬೇಕು.